ಚಿನ್ನದ ರೇಸ್ ಅಲ್ಲಿ ಬೆಳ್ಳಿನೂ ಕೂಡ ಜೊತೆಯಾಗ್ತಾ ಇದೆ. ಬೆಳ್ಳಿ ರೇಟ್ ಕೂಡ ಅದೇ ಒಂದು ವೇಗದಲ್ಲಿ ಏರಿಕೆ ಆಗ್ತಾ ಇದೆ. ಸೊ ವಾಟ್ ಇಸ್ ದ ರೀಸನ್? ಎಷ್ಟು ಜಾಸ್ತಿ ಆಗಬಹುದು ಬೆಳ್ಳಿ ರೇಟ್? ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬೋದು. ಬಿಕಾಸ್ ಏನ್ ಗೊತ್ತಾ, ಮುಂಚೆ ಎಲ್ಲರೂ ಗೋಲ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡೋಣ, ಸೇಫ್ಟಿ ಅಸೆಟ್, ಸೇಫ್ಟಿ ಅಸೆಟ್, ಸೇಫ್ಟಿ ಅಸೆಟ್. ಸಿಲ್ವರ್ ಒಂಥರ ಒಂದು ಸೇಫ್ ಅಸೆಟ್ಟು ಅಲ್ಲ, ಇದು ಒಂಥರ ಇದು ನಾವು ಹೂಡಿಕೆ ಅಸೆಟ್ಟು ಅಲ್ಲ ಇದು. ಓಕೆ, ಸಿಲ್ವರ್ ಈಸ್ ಎ ಸೈಕ್ಲಿಕಲ್ ಕಮಾಡಿಟಿ ಸೈಕಲ್. ಓಕೆ, ಸಿಲ್ವರ್ ಇಂಡಸ್ಟ್ರಿಯಲ್ಲಿ ತುಂಬಾ ಯೂಸ್ ಆಗುತ್ತೆ. ಇಂಡಸ್ಟ್ರಿ ಪರ್ಪಸ್ ಸಿಕ್ಕಾಪಟ್ಟೆ ಯೂಸೇಜ್ ಇದೆ. ಇಂಡಸ್ಟ್ರಿನಲ್ಲಿ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಷ್ಟು ಡಿಮ್ಯಾಂಡ್ ಇದೆ ಸಿಲ್ವರ್ಗೆ ಅಂತಂದ್ರೆ ಜಗತ್ತಿನಾದ್ಯಂತ ಸರಬರಾಜು ಮಾಡಕ್ಕೆ ಯಾರು ಇಲ್ಲೇ ಇಲ್ಲ. ಹೊಸ ಹೊಸ ಮೈನಿಂಗ್ ಪ್ರಾಜೆಕ್ಟ್ಸ್ಗಳನ್ನು ಹುಡುಕ್ತಾ ಇದ್ದಾರೆ, ಮೈನಿಂಗ್ ಸೆಂಟರ್ಸ್ಗಳನ್ನು ಹುಡುಕ್ತಾ ಇದ್ದಾರೆ, ಸಿಗ್ತಾನೆ ಇಲ್ಲ. ಅಷ್ಟು ಸ್ಕೇರ್ಸಿಟಿ ಇದೆ ಸಿಲ್ವರ್ಗೆ. ಸೊ ಎಲ್ಲರಿಗೂ ಸಿಲ್ವರ್ ಬೇಕು. ಯಾಕೆ ಅಂತಂದ್ರೆ ಈಗ ಏನೇ ನಾವು AI ಸಿಸ್ಟಮ್ಸ್ ಯೂಸ್ ಮಾಡ್ತಿದೀವಿ ಅದ್ರಲ್ಲಿ ಸಿಲ್ವರ್ ಬೇಕು. ನೆಟ್ವರ್ಕ್ ಬೇಸ್ ಸಿಸ್ಟಮ್ಸ್ ಏನು ಯೂಸ್ ಮಾಡ್ತೀವಿ ಅಲ್ಲಿ ಸಿಲ್ವರ್ ಬೇಕು. ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ಎಲ್ಲಿ ಎಷ್ಟೊಂದು ಕಡೆ ಸಿಲ್ವರ್ ಯೂಸ್ ಆಗ್ತಾ ಇದೆ. ಸೊ ಎಲ್ಲಾ ಕಡೆ ಸಿಲ್ವರ್ ಯೂಸ್ ಆಗ್ತಿರೋದ್ರಿಂದ ಈ ಸಿಲ್ವರ್ ವೇವ್ ಅಂತ ಹೇಳ್ತೀವಲ್ಲ, ಸಿಲ್ವರ್ ಈವನ್ ಕಾಪರ್ಗೂ ಡಿಮ್ಯಾಂಡ್ ಬಂದಿದೆ ಇತ್ತೀಚೆಗೆ. ಸೊ ಈ ಸಿಲ್ವರ್ ವೇವ್ ಖಂಡಿತ ಮೇಲ್ಗಡೆ ಹೋಗುತ್ತೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ತಾ ಇದೆ. ಮತ್ತೆ ವಾಲಟಿಲಿಟಿ ಕೂಡ ಹೆಚ್ಚಿದೆ ಸಿಲ್ವರ್ ಅಲ್ಲಿ. ಹಾಗಾಗಿ ಸಿಲ್ವರ್ ಅಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಕಮ್ಮಿ ಹೂಡಿಕೆ ಮಾಡಬೇಕು. ಯಾಕಂದ್ರೆ ಮೂವ್ಮೆಂಟ್ ಈಸ್ ವೆರಿ ಬಿಗ್ ಇನ್ ಸಿಲ್ವರ್. 30 ವರ್ಷಗಳಿಂದ ಒಂದೇ ರೇಂಜ್ ಅಲ್ಲಿ ಇತ್ತು ಸಿಲ್ವರ್. ಮೇಲ್ಗಡೆ ಹೋಗೋದು ಮತ್ತೆ ಬೀಳೋದು, ಮೇಲ್ಗಡೆ ಹೋಗೋದು ಮತ್ತೆ ಬೀಳೋದು. 50 ಔನ್ಸ್ಗಿಂತ ಮೇಲ್ಗಡೆ ಹೋಗಿರ್ಲಿಲ್ಲ. ಸೊ ಇವಾಗ 78 ಔನ್ಸ್ ಆಗಿದೆ ಇವತ್ತಿನ ರೇಟ್ ಪ್ರಕಾರ. ಸೊ ನನ್ನ ಪ್ರಿಡಿಕ್ಷನ್ ಪ್ರಕಾರ ಇನ್ನು ಮುಂದಿನ ವರ್ಷದಲ್ಲಿ ಡಬಲ್ ಕೂಡ ಆಗ್ಬೋದು ಇದು. ಓಕೆ, ಅಷ್ಟು ಬೇಡಿಕೆ ಇದೆ, ಅಷ್ಟು ರಿಕ್ವೈರ್ಮೆಂಟ್ ಇದೆ, ಅಷ್ಟು ಬೇಡಿಕೆ ಇದೆ. ಇನ್ನು 5-6 ವರ್ಷದಲ್ಲಿ ಏನಾಗುತ್ತೋ ಹೇಳಕ್ಕೆ ಆಗೋದಿಲ್ಲ. ಹಾಗಾಗಿ ಇದ್ರಲ್ಲಿ ಕೂಡ ನಾವು ಸ್ಲೋ ಆಗಿ ಹೂಡಿಕೆ ಮಾಡಬೇಕು. ಆಮೇಲೆ ಇದ್ರಲ್ಲಿ ಒಂದು ಕ್ರೈಸಿಸ್ ಸಿನಾರಿಯೋನು ಬರ್ಬೋದು ಸಿಲ್ವರ್ ಅಲ್ಲಿ. ಯಾಕೆಂದ್ರೆ ಮೆಜಾರಿಟಿ ಆಫ್ ದ ಸಿಲ್ವರ್ ಕಮ್ಸ್ ಫ್ರಮ್ ಚೈನಾ. ಚೈನಾದಲ್ಲಿ ಸಿಕ್ಕಾಪಟ್ಟೆ ಮೈನಿಂಗ್ ಇದೆ, ಚೈನಾದಲ್ಲಿ ಸಿಕ್ಕಾಪಟ್ಟೆ ಸಿಲ್ವರ್ ಪ್ರೊಡಕ್ಷನ್ ಇದೆ. ಸೊ ಚೈನಾ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಅವರು ಬೇರೆ ದೇಶಕ್ಕೆ ಕೊಡೋದನ್ನ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿದಾಗ ಏನಾಗುತ್ತೆ, ಡಿಮ್ಯಾಂಡ್ ಈ ಕಡೆ ಜಾಸ್ತಿ ಆಗಿದೆ, ಸಪ್ಲೈ ಇಲ್ಲ. ಸೊ ಸಪ್ಲೈ ಇಲ್ದಾಗ ಏನಾಗುತ್ತೆ, ಪ್ರೈಸಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಪ್ರೈಸಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆದಮೇಲೆ ಚೈನಾ ಹ್ಯಾವ್ ಎ ಪ್ಲಾನ್ ಲೇಟರ್ ದಿಸ್ ಇಯರ್. ಈ ವರ್ಷದ ಲೇಟರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಚೈನಾ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಡನ್ ಆಗಿ ಓಪನ್ ಮಾಡ್ಬಿಡೋದು, ಮತ್ತೆ ಸಿಲ್ವರ್ನ ಬಿಟ್ಟು ಬಿಡೋದು ಎಲ್ಲ ಕಡೆ. ಆವಾಗ ಏನಾಗುತ್ತೆ, ಸಡನ್ ಆಗಿ ಸಿಲ್ವರ್ ಪ್ರೈಸ್ ಕ್ರಾಶ್ ಆಗುತ್ತೆ. ಹಿಂದೆ 2010ರಿಂದ 11ನೇ ವರ್ಷದಲ್ಲಿ ಚೈನಾ ಒಂದ್ಸರಿ ಗೇಮ್ ಪ್ಲಾನ್ ಮಾಡಿದೆ. ಅಂದ್ರೆ ಬೇರೆ ಕಂಟ್ರೀಸ್ಗಳಿಗೆ ಹೊಡೆತ ಕೊಡಬೇಕು ಅಂತ. ಸೊ ಈ ರೀತಿ ಮಾಡೋದ್ರಲ್ಲಿ ಚೈನಾ ನಿಸ್ಸೀಮರು ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಸಿಲ್ವರ್ ಅಲ್ಲಿ ಹೂಡಿಕೆ ಮಾಡೋದಾದ್ರೆ. ನಾನು ಹೇಳಿದ್ನಲ್ಲ, ಒಂದು ಸ್ಮಾಲ್ ಪೋರ್ಷನ್, 1 ಲಕ್ಷ ರೂಪಾಯಿ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ 10,000 ರೂಪಾಯಿ ಸಿಲ್ವರ್ ಅಲ್ಲಿ ಹೂಡಿಕೆ ಮಾಡೋಣ. 2 ಲಕ್ಷ ರೂಪಾಯಿ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ 20,000 ರೂಪಾಯಿ. ಆ ರೀತಿ ಇರಬೇಕು ನಮ್ಮ ಪ್ರಪೋರ್ಷನ್. ಬಿಕಾಸ್ ಗೋಲ್ಡ್ ಈಸ್ ಆಲ್ವೇಸ್ ಸೇಫ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.